ಹಾಯ್ ಫ್ರೆಂಡ್ಸ್, 2024ರಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ 1000 ಸ್ಕ್ವೇರ್ ಫೀಟಿಗೆ ಅಂತ ನಾವು ಇವತ್ತು ನಿಮಗೆ ಕಾಸ್ಟು ಡೀಟೇಲಿಂಗಾಗಿ ಎಲ್ಲ ಹೇಳ್ತೀವಿ. ಸೊ ನಿಮಗೆ ಫೌಂಡೇಶನಿಂದ ಹಿಡಿದು ಟಿಲ್ ಫಿನಿಷಿಂಗ್ ತನಕ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ, ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ ಕಂಪ್ಲೀಟಾಗಿ ಇವತ್ತು ಡೀಟೇಲಾಗಿ ನಿಮಗೆ ಇನ್ಕ್ಲೂಡಿಂಗ್ ಒನ್ ಬೈ ಒನ್ ನಿಮಗೆ ಇವತ್ತು ತೋರಿಸ್ತೀವಿ. ಆಮೇಲೆ ನಿಮಗೆ ಒಂದು ಚದರಕ್ಕೆ ಎಷ್ಟಾಗುತ್ತೆ ಅಂತಲೂ ಟೋಟಲಾಗಿ ಹೇಳ್ತೀವಿ. ಸೊ ಅದ್ರ ಪ್ರಕಾರ ನೀವು ಕನ್ಸ್ಟ್ರಕ್ಷನ್ ಕಾಸ್ಟನ್ನು ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನಾವು ಇವತ್ತು ನಿಮಗೆ 1000 ಸ್ಕ್ವೇರ್ ಫೀಟಿಂದ ಒಂದು ಎಕ್ಸಾಂಪಲ್ ತೋರಿಸ್ತೀವಿ. ಕಂಪ್ಲೀಟ್ ನಿಮಗೆ ಮಟೀರಿಯಲ್ಲು, ಸಿಮೆಂಟು, ನಿಮಗೆ ಜೆಲ್ಲಿ, ಅಗ್ರಿಗೇಟು, ಆಮೇಲೆ ಬ್ರಿಕ್ಸು ಎಲ್ಲ ಎಷ್ಟೆಷ್ಟಾಗುತ್ತೆ, ಎಷ್ಟು ಬೇಕಾಗುತ್ತೆ, ಇದ್ರದ್ದು ಕಾಸ್ಟ್ ಎಷ್ಟಾಗುತ್ತೆ ಅಂತ ಇವತ್ತು ನಾವು ನಿಮಗೆ ಡೀಟೇಲಾಗಿ ತೋರಿಸ್ತೀವಿ. ಬನ್ನಿ ವಿಡಿಯೋದಲ್ಲಿ ಡೀಟೇಲಾಗಿ ನೋಡೋಣ. ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾವು ಫ್ರೇಮ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನನ್ನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇರೋದು ಕನ್ಸ್ಟ್ರಕ್ಷನ್ ಕಾಸ್ಟು. ಸೊ ಇದರೊಳಗೆ ಫ್ರೇಮ್ ಸ್ಟ್ರಕ್ಚರ್ ಅಂದರೆ ನಿಮಗೆ ಕಾಲಮ್ ಬೀಮ್ ಇರುತ್ತೆ, ಲೋಡ್ ಬೇರಿಂಗ್ ಅಂದರೆ ನಿಮಗೆ ಓನ್ಲಿ ಅಡಿಪಾಯ ಮತ್ತು ವಾಲ್ ಇರುತ್ತೆ. ಸೊ ಇದರೊಳಗೆ 9 ಇಂಚಿನ ಗೋಡೆ ಇರುತ್ತೆ, ರೆಡ್ ಬ್ರಿಕ್ಸ್ ನಾವು ಯೂಸ್ ಮಾಡ್ತಾ ಇರೋದು. ಸೊ ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟಿಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ನೀವು ಮೊದಲೇ ನಿರ್ಧಾರ ಮಾಡಿ ಅಮೌಂಟನ್ನು ಇಟ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಅಮೌಂಟ್ ಬೇಕಾಗುತ್ತೆ 1000 ಸ್ಕ್ವೇರ್ ಫೀಟಿಗೆ ಅಂತ ಡೀಟೇಲಾಗಿ ತೋರಿಸ್ತೀವಿ. ಆಮೇಲೆ ಇದರೊಳಗೆ ನಿಮಗೆ ಈ ವಿಡಿಯೋದಲ್ಲಿ ಇನ್ಕ್ಲೂಡಿಂಗ್ ಫರ್ನಿಚರ್, ಆಮೇಲೆ ಇಂಟೀರಿಯರ್ ಕಾಸ್ಟ್, ಆಮೇಲೆ ನಿಮಗೆ ಬೋರ್ವೆಲ್, ಆಮೇಲೆ ಮೀಟ್ರ್ ಕನೆಕ್ಷನ್ಸ್ ಇದೆಲ್ಲ ಇರೋದಿಲ್ಲ. ಸೊ ಲೇಬರ್ ಕಾಸ್ಟು, ಮಟೀರಿಯಲ್ ಕಾಸ್ಟು ಎಷ್ಟಾಗುತ್ತೆ 2024ರಲ್ಲಿ ಅಂದರೆ 2024ರಲ್ಲಿ ನಿಮಗೆ ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ, ಮಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ, ನಿಮಗೆ ಎಕ್ಸ್ಕವೇಷನ್ನು, ಆಮೇಲೆ ಕನ್ಸ್ಟ್ರಕ್ಷನ್ನು, ಲೇಬರು, ಟೈಲ್ಸು, ಪೇಂಟು ಕಂಪ್ಲೀಟ್ ಆಗೋ ತನಕ ನಿಮಗೆ ಎಷ್ಟು ಖರ್ಚು ಬರುತ್ತೆ 1000 ಸ್ಕ್ವೇರ್ ಫೀಟ್ ಮನೆಗೆ ಅಂತ ನಾವು ಡೀಟೇಲಾಗಿ ತೋರಿಸ್ತೀವಿ. ಇದರೊಳಗೆ ನೀವು ಸೈಟ್ ಕನ್ಸ್ಟ್ರಕ್ಷನ್ ಅಂದರೆ ಸೈಟ್ ತೊಗೊಳ್ಳೋದು, ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಕಾಸ್ಟ್ ಇನ್ಕ್ಲೂಡಿಂಗ್ ಇರಲ್ಲ. ಆಮೇಲೆ ನಿಮಗೆ ಇಂಟೀರಿಯರ್ ಕಾಸ್ಟನ್ನು ಇನ್ಕ್ಲೂಡಿಂಗ್ ಇರಲ್ಲ, ಓನ್ಲಿ ಸಿವಿಲ್ ಸ್ಟ್ರಕ್ಚರ್ ಅಪ್ ಟು ಕಂಪ್ಲೀಟ್ ಪೇಂಟ್ ತನಕ ನಿಮಗೆ. ಸೊ ಡೀಟೇಲಾಗಿ ಎಷ್ಟೆಷ್ಟು ಬೇಕಾಗುತ್ತೆ ಅಂತ ನಾವು ಇವತ್ತು ತೋರಿಸ್ತೀವಿ. ಫಸ್ಟ್ಲಿ ನಾವು ಸೈಟಲ್ಲಿ ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡಿದಾಗ ಎಕ್ಸ್ಕವೇಷನ್ ಕಾಸ್ಟು, ಆಮೇಲೆ ಗ್ರಾವೆಲ್ ಮೋರಮ್ ಕಾಸ್ಟು ಎಷ್ಟಾಗುತ್ತೆ ಅಂತ ಅದನ್ನು ನಾವು ಡೀಟೇಲಾಗಿ ಮೊದಲು ನೋಡಬೇಕಾಗುತ್ತೆ. ಸೊ ಈಗ ನಾವು ಎಕ್ಸ್ಕವೇಷನ್ ಬೈ JCBನೂ ಮಾಡ್ಬೋದು, ಬೈ ಮ್ಯಾನ್ಯುಯಲಿನೂ ಮಾಡ್ಬೋದು. ಇದು 1 ಅವರಿಗೆ JCB 1000 ರುಪೀಸ್ ಇರುತ್ತೆ, ಮ್ಯಾನ್ಯುಯಲಿ ಮಾಡಿದರೆ 10 ರಿಂದ 12 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಈಗ ಎಕ್ಸ್ಕವೇಷನ್ ಕಾಸ್ಟು ಒಂದು 10 ಗುಂಡಿಗೆ 4x4 ಇಂಟು ಡೀಪ್ ಒಂದು 5 ಅಡಿ ಮಾಡಿದರೆ ಒಂದು 8000 ರೂಪಾಯಿ ಆಗುತ್ತೆ ಅರೌಂಡು JCBಯಿಂದ ನೀವು. ಆಮೇಲೆ ಇನ್ಕ್ಲೂಡಿಂಗು ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ. ಸೊ ನೀವು ಎಕ್ಸ್ಕವೇಷನನ್ನು ಮಾಡಿದರೆ ಒಂದು 8000 ರುಪೀಸ್ ಆಗುತ್ತೆ. ಅದಾದಮೇಲೆ ನಿಮಗೆ ಬ್ಯಾಕ್ ಫಿಲ್ಲಿಂಗ್ ಮಾಡಿದರೆ ಒಂದು ಅರೌಂಡು 5000 ರುಪೀಸ್ ಆಗುತ್ತೆ ಬೈ JCBಯಿಂದ, ನಾನು ಮ್ಯಾನ್ಯುಯಲಿ ಹೇಳ್ತಾ ಇಲ್ಲ. ಸೊ ಆಮೇಲೆ ನೀವು ಎಕ್ಸ್ಕವೇಷನ್ ಮಾಡಿದಾಗ ಬ್ಯಾಕ್ ಫಿಲ್ಲಿಂಗ್ ಆದಾಗ ನಿಮಗೆ ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ, ಗ್ರಾವೆಲ್ ಕಾಸ್ಟನ್ನು ನೋಡಬೇಕಾಗುತ್ತೆ. 1000 ಸ್ಕ್ವೇರ್ ಫೀಟಿಗೆ ನಿಮ್ಮ ಮನೆ ಇದೆ ಅಂದರೆ ಒಂದು ಅರೌಂಡು ನಿಮಗೆ 8 ಲೋಡ್ ಬೇಕಾಗುತ್ತೆ. 1 ಲೋಡಿಗೆ ನಿಮಗೆ 5000 ರುಪೀಸ್ ಚಾರ್ಜ್ ಇದೆ. 5000 ರುಪೀಸಿಂದ 5500 ಈ ಸಿಟಿಯಲ್ಲಿ. ನೀವು ವಿಲೇಜ್ ಕಡೆ ಬಂದರೆ ಕಡಿಮೆ ಇದೆ. ಸೊ 8 ಲೋಡಿಗೆ ನಿಮಗೆ 5000 ರುಪೀಸ್ ಲೆಕ್ಕ ಹಾಕಿದರೆ ಒಂದು 40000 ರುಪೀಸ್ ನಿಮಗೆ ಗ್ರಾವೆಲ್ ಕಾಸ್ಟ್ ಆಗುತ್ತೆ. ಸೊ ಈ ಗ್ರಾವೆಲ್ ಕಾಸ್ಟ್ ನೀವು ಬ್ಯಾಕ್ ಫಿಲ್ಲಿಂಗಿಗೆ ಯೂಸ್ ಮಾಡಬಹುದು. ಪಿಟ್ಸಿಗೆ ನೀವು ತೆಗೆದಿರೋದು ಮಣ್ಣನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಗ್ರಾವೆಲನ್ನೇ ಯೂಸ್ ಮಾಡಿ. ಈಗ ನೆಕ್ಸ್ಟು ಸಿಮೆಂಟನ್ನು ನೋಡೋಣ. ಈಗ ಸಿಮೆಂಟ್ ನೋಡೋಣ. ಸಿಮೆಂಟು ನಿಮಗೆ ಪರ್ ಬ್ಯಾಗು ಅರೌಂಡ್ 400 ರುಪೀಸ್ ಇದೆ 2024ರಲ್ಲಿ. ನೀವು ಒಳ್ಳೆ ಕ್ವಾಲಿಟಿ ಸಿಮೆಂಟ್ ಯೂಸ್ ಮಾಡಿ, ಎ ಕ್ಯಾಟಗರಿದು. ಸೊ ಇಲ್ಲಿ 400 ರುಪೀಸ್ 1 ಬ್ಯಾಗಿಗೆ ಆದರೆ ನಿಮಗೆ ಅರೌಂಡ್ 1000 ಸ್ಕ್ವೇರ್ ಫೀಟಿಗೆ 450 ಬ್ಯಾಗ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ 450 ಬ್ಯಾಗ್ಸು ಇಂಟು 400 ರುಪೀಸ್ ನೀವು ಮಾಡಿದರೆ 1,80,000 ರೂಪಾಯಿ ನಿಮಗೆ ಬರೀ ಸಿಮೆಂಟಿಗೆ ಆಗುತ್ತೆ. ಸೊ ಇಲ್ಲಿ ಈಗ ಬೇಸಿಗೆಗಾಲದಲ್ಲಿ PPCಯನ್ನು ಯೂಸ್ ಮಾಡಿ, ಮಳೆಗಾಲದಲ್ಲಿ ನೀವು OPC ಸಿಮೆಂಟ್ ಯೂಸ್ ಮಾಡಬಹುದು. ಈಗ ನಾವು ಇಲ್ಲಿ ಕ್ಲೇ ಬ್ರಿಕ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಅಂದರೆ ರೆಡ್ ಬ್ರಿಕ್ಸು, ಮಡ್ ಬ್ರಿಕ್ಸು ಅಂತಾರೆ ಇದಕ್ಕೆ. ಸೊ ಇದು ಬಂದು ನಿಮಗೆ 1000 ಸ್ಕ್ವೇರ್ ಫೀಟ್ ಮನೆಗೆ ನಿಮಗೆ ಅರೌಂಡು 15,000 ಐತಲ್ಲ, ಒಂದು 15,000 ನಾವು ಬ್ರಿಕ್ಸ್ ಯೂಸ್ ಮಾಡ್ತೀವಿ. ಈ ಬ್ರಿಕ್ಸ್ ಸೈಜ್ ಬಂದು ನಿಮಗೆ 9 ಇಂಚು, 4.5 ಇಂಚು, 3.5 ಇಂಚು ಇರುತ್ತೆ ಸೈಜಲ್ಲಿ. ಸೊ ನಾವು ಇಲ್ಲಿ ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡ್ತಾ ಇಲ್ಲ, ಸಾಲಿಡ್ ಬ್ಲಾಕ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ, ಕ್ಲೇ ಬ್ರಿಕ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ನಿಮಗೆ ಅರೌಂಡು 9 ರಿಂದ 10 ರೂಪಾಯಿ ಇರುತ್ತೆ ಸ್ಟೀಲ್ ಬಾಕ್ಸು. ನಿಮಗೆ ವುಡನ್ ಬಾಕ್ಸ್ ಬಂದರೆ ಇನ್ನೂ ಜಾಸ್ತಿ ಇರುತ್ತೆ. ಸೊ 9 ರೂಪಾಯಿ ಇಂಟು 15,000 ರೂಪಾಯಿ ನೀವು ಲೆಕ್ಕ ಮಾಡಿದರೆ 1,35,000 ಅಂದರೆ 1,35,000 ರೂಪಾಯಿ ನಿಮಗೆ ಬರೀ ನೀವು ಬ್ರಿಕ್ಸ್ ಇಟ್ಟಿಗೆಗೆ ಯೂಸ್ ಮಾಡಬೇಕಾಗುತ್ತೆ. ಈಗ ನಾವು ನೆಕ್ಸ್ಟ್ ನೋಡೋಣ ಸ್ಟೀಲು. ಈಗ ನಾವು ಸ್ಟೀಲನ್ನು ನೋಡೋಣ. ಸ್ಟೀಲು TMT ಬಾರ್ಸ್ ನಿಮಗೆ ಪ್ರೈಮರಿಯನ್ನೇ ಯೂಸ್ ಮಾಡಿ, ಅಂದರೆ ನಿಮಗೆ ಒಳ್ಳೆ ಕ್ವಾಲಿಟಿ ಸ್ಟೀಲನ್ನೇ ಯೂಸ್ ಮಾಡಿ. ಸೆಕೆಂಡರಿ ಸ್ಟೀಲ್ ಆದರೆ ನಿಮಗೆ ರೇಟ್ ಕಡಿಮೆ ಇರುತ್ತೆ. ಇಲ್ಲಿ ಪ್ರೈಮರಿ ಸ್ಟೀಲನ್ನು ನಾವು ಅರೌಂಡು 70 ರುಪೀಸನ್ನು ಪರ್ kg ಲೆಕ್ಕಕ್ಕೆ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡರಿ ಆದರೆ ನಿಮಗೆ 65 ರೂಪಾಯಿದೊಳಗೆ ಸಿಗ್ಬಿಡುತ್ತೆ. ಸೊ ನಿಮಗೆ 70 ರುಪೀಸು ಕನ್ಸಿಡರ್ ಮಾಡಿದರೆ ಪರ್ kgಗೆ ಅರೌಂಡ್ ನಿಮಗೆ 1000 ಸ್ಕ್ವೇರ್ ಫೀಟಿಗೆ 2.5 ಟನ್ನನ್ನು ಸ್ಟೀಲ್ ಬೇಕಾಗುತ್ತೆ. ಸೊ ಇಲ್ಲಿ 2.5 ಟನ್ನನ್ನು ನೀವು ಸ್ಟೀಲ್ ಯೂಸ್ ಮಾಡಿದರೆ
70 ರೂಪಾಯಿ ರೇಟ್ ನಾವು ಕನ್ಸಿಡರ್ ಮಾಡಿದರೆ 1,75,000 ರೂಪಾಯಿ ನಿಮಗೆ ಇಲ್ಲಿ ಸ್ಟೀಲಿಗೆ ಬೇಕಾಗುತ್ತೆ. ಸೊ ಈಗ ನಾವು ಸ್ಟೀಲ್ ಆದಮೇಲೆ ನೆಕ್ಸ್ಟು ಈಗ ಮರಳು ಎಮ್ಸ್ಯಾಂಡನ್ನು ನೋಡೋಣ. ಈಗ ನೆಕ್ಸ್ಟು ಮರಳು ಎಮ್ಸ್ಯಾಂಡ್ ನೋಡೋಣ. ಮರಳು ನಿಮಗೆ 1000 ಸ್ಕ್ವೇರ್ ಫೀಟಿಗೆ ಅಂದರೆ 1000 ಸ್ಕ್ವೇರ್ ಫೀಟ್ ಮನೆಗೆ ನಿಮಗೆ ಗ್ರೌಂಡ್ ಫ್ಲೋರಿಗೆ ಅರೌಂಡ್ ನಿಮಗೆ 3000 ಕ್ಯೂಬಿಕ್ ಫೀಟ್ ಅಂದರೆ 3000 ಕ್ಯೂಬಿಕ್ ಫೀಟ್ ನಿಮಗೆ ಮರಳು ಬೇಕಾಗುತ್ತೆ. ಮರಳಾಗಲಿ ಎಮ್ಸ್ಯಾಂಡ್ ಆಗಲಿ ನಿಮಗೆ ಮರಳು ಲೆಕ್ಕ ಹಾಕಿದರೆ ನಾವು 60 ರೂಪಾಯಿಂದ 65 ರೂಪಾಯಿ ನಿಮಗೆ ಪರ್ ಕ್ಯೂಬಿಕ್ ಫೀಟ್ ಸಿಗುತ್ತೆ. ನೀವು ಅದೇ ಎಮ್ಸ್ಯಾಂಡ್ ತೊಗೊಂಡ್ರೆ ಒಂದು ಅರೌಂಡು 50 ರೂಪಾಯಿ ನೋಡಿ ಎಮ್ಸ್ಯಾಂಡು ಅರೌಂಡ್ ನಿಮಗೆ 50 ರೂಪಾಯಿ ಕ್ಯೂಬಿಕ್ ಫೀಟ್ ಲೆಕ್ಕಕ್ಕೆ ಆಗುತ್ತೆ. ಸೊ ನಾವು 3000 ಕ್ಯೂಬಿಕ್ ಫೀಟು ಇಂಟು ನಿಮಗೆ 65 ರೂಪಾಯಿ ನಾವು ಲೆಕ್ಕ ಹಾಕಿದರೆ 1,95,000 ರೂಪಾಯಿ ನಿಮಗೆ ಬರೀ ಇಲ್ಲಿ ಮರಳಿಗೆ ಬೇಕಾಗುತ್ತೆ. ನೀವು ಎಮ್ಸ್ಯಾಂಡ್ ಕನ್ಸಿಡರ್ ಮಾಡಿದರೆ ಒಂದು ಅರೌಂಡ್ 180 ತನಕ ನಿಮಗೆ ಬೇಕಾಗಬಹುದು. ಓಕೆ ಫ್ರೆಂಡ್ಸ್, ಈಗ ಅಗ್ರಿಗೇಟ್ ನೋಡೋಣ. ಅಗ್ರಿಗೇಟ್ ನಿಮಗೆ 1000 ಸ್ಕ್ವೇರ್ ಫೀಟ್ ಮನೆಗೆ ಅರೌಂಡ್ 900 ಕ್ಯೂಬಿಕ್ ಫೀಟ್ ನಿಮಗೆ ಅಗ್ರಿಗೇಟ್ ಬೇಕಾಗುತ್ತೆ. ಸೊ 900 ಕ್ಯೂಬಿಕ್ ಫೀಟ್ ಅಗ್ರಿಗೇಟ್ ನಿಮಗೆ ಇಲ್ಲಿ ತೊಗೋಬೇಕಂದ್ರೆ 1 ಕ್ಯೂಬಿಕ್ ಫೀಟಿಗೆ ನಿಮಗೆ ಅರೌಂಡ್ 40 ರೂಪೀಸ್ ಇರುತ್ತೆ. ಸೊ 40 ರೂಪೀಸ್ ನಿಮಗೆ ಕನ್ಸಿಡರ್ ಮಾಡಿದರೆ ಅರೌಂಡ್ ನಿಮಗೆ 900 ಕ್ಯೂಬಿಕ್ ಫೀಟಿಗೆ 36,000 ರೂಪಾಯಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಪ್ಲಂಬಿಂಗು ಕಾಸ್ಟ್ ನೋಡೋಣ ನಾವು. ಪ್ಲಂಬಿಂಗಲ್ಲಿ ನಿಮಗೆ CPVC ಪೈಪ್ಸು, SWR, ಓವರ್ ಹೆಡ್ ಟ್ಯಾಂಕು, ಆಮೇಲೆ ನಿಮಗೆ ಟ್ಯಾಪ್ಸು, ಮಿಕ್ಸರು ಇದೆಲ್ಲ ನಿಮಗೆ ಅರೌಂಡ್ 80,000 ರೂಪಾಯಿ ತನಕ ನಿಮಗೆ ಖರ್ಚು ಬರುತ್ತೆ 1000 ಸ್ಕ್ವೇರ್ ಫೀಟ್ ಮನೆಗೆ. ಸೊ ಇಲ್ಲಿ ನಿಮಗೆ ಬಾಡಿ ಜೆಟ್ ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ಏನು ಟ್ಯಾಪ್ಸು ಆಮೇಲೆ ಮಿಕ್ಸ್ಚರ್ ಇರುತ್ತೆ ಅದಕ್ಕಷ್ಟೇ ನಾವು ಚಾರ್ಜ್ ಹೇಳ್ತಾ ಇರೋದು. ಸೊ ಇದು ನಿಮಗೆ ಅರೌಂಡು ಒಂದು 80,000 ರೂಪಾಯಿ ನಿಮಗೆ ಪ್ಲಂಬಿಂಗು ಖರ್ಚು ಬರುತ್ತೆ. ಇದರೊಳಗೆ ಲೇಬರ್ ಕಾಸ್ಟು ಇನ್ಕ್ಲೂಡಿಂಗ್ ನಾವು ಮಾಡಿಲ್ಲ. ಸೊ ಲೇಬರ್ ಕಾಸ್ಟು ನೆಕ್ಸ್ಟಲ್ಲಿ ನಿಮಗೆ ಅದನ್ನು ಟೋಟಲ್ ತೋರಿಸ್ತೀವಿ. ಈಗ ನಾವು ಎಲೆಕ್ಟ್ರಿಕಲ್ ಕಾಸ್ಟ್ ನೋಡೋಣ. ಎಲೆಕ್ಟ್ರಿಕಲ್ ಕಾಸ್ಟಲ್ಲಿ ನಿಮಗೆ ಇನ್ಕ್ಲೂಡಿಂಗು ಪೈಪು, ಕಂಡ್ಯೂಟ್ಸು, ನಿಮಗೆ ವೈರಿಂಗು, ಸ್ವಿಚ್ಚಸ್ಸು, ಆಮೇಲೆ ಲೈಟ್ಸು ಎಲ್ಲ ಇನ್ಕ್ಲೂಡಿಂಗ್ ಮಾಡಿ 1000 ಸ್ಕ್ವೇರ್ ಫೀಟ್ ಮನೆಗೆ ನಿಮಗೆ ಅರೌಂಡ್ 80,000 ರೂಪೀಸ್ ನಿಮಗೆ ಮಟೀರಿಯಲ್ ಚಾರ್ಜಸ್ಸು ಬೇಕಾಗುತ್ತೆ ಇಲ್ಲಿ. ಸೊ ಇದರ ಒಳಗೆ ನಿಮಗೆ ಎಲ್ಲ ವೈರಿಂಗು ಮತ್ತು ಪೈಪ್ಸು ಎಲ್ಲ ಕಂಡ್ಯೂಟ್ಸನ್ನು ನಾವು ಸ್ವಿಚ್ಚಸ್ಸು ಎಲ್ಲ ಯೂಸ್ ಮಾಡಿದ್ದೀವಿ. ಇದ್ರ ಟೋಟಲ್ ಕಾಸ್ಟ್ ಬಂದು ಅರೌಂಡ್ 80,000 ರೂಪೀಸ್ ಇದ್ರದ್ದು ಆಗುತ್ತೆ ಎಲೆಕ್ಟ್ರಿಕಲ್ಲಿಂದು. ಈಗ ಟೈಲ್ಸ್ ಕಾಸ್ಟು ಎಷ್ಟಾಗುತ್ತೆ 1000 ಸ್ಕ್ವೇರ್ ಫೀಟಿಗೆ ಅಂತ ನಾವು ನೋಡೋಣ. ಇದರ ಒಳಗೆ ನಾವು ಬರೀ ಟೈಲ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಫ್ಲೋರಿಂಗು ಮತ್ತು ವಾಲಿಗೆ ಅಂದರೆ ಅರೌಂಡ್ ನಿಮಗೆ 40 ರೂಪೀಸಿಂದ 45 ರೂಪೀಸ್ ಅಂದರೆ 40ರಿಂದ 45 ರೂಪಾಯಿ ನೀವು ಅಡಿ ಲೆಕ್ಕ ಹಾಕಿದ್ರೂ ಅರೌಂಡ್ ನಿಮಗೆ ಒಂದು 65,000 ರೂಪಾಯಿಂದ 70,000 ರೂಪಾಯಿ ತನಕ ನಿಮಗೆ ಇಲ್ಲಿ ಟೈಲ್ಸ್ ಕಾಸ್ಟು ಆಗುತ್ತೆ ನಿಮಗೆ. ಈಗ ಇದರೊಳಗೆ ಆಮೇಲೆ ಗ್ರಾನೈಟ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ವಿಂಡೋ ಫ್ರೇಮಿಗೆ, ಡೋರ್ ಫ್ರೇಮಿಗೆ, ಆಮೇಲೆ ನಿಮಗೆ ಗ್ರಾನೈಟು ಫಾರ್ ಓವರ್ ಪ್ಲ್ಯಾಟ್ಫಾರ್ಮ್ ಕಿಚನ್ನಿಗೆ, ಆಮೇಲೆ ಶೆಲ್ಫಿಗೆ ಇದರೆಲ್ಲ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಅರೌಂಡು 1,00,000 ರೂಪಾಯಿ ತನಕ ನಿಮಗೆ ಹೋಯ್ತಲ್ಲ ಇದ್ರದ್ದು ಗ್ರಾನೈಟು ಕಾಸ್ಟ್ ಆಗುತ್ತೆ. ಗ್ರಾನೈಟು ಮತ್ತು ಟೈಲ್ಸು ಯಾಕಂದರೆ ನಾವು ವಾಲಿಗೆ ಅರೌಂಡ್ 7 ಫೀಟ್ ತನಕನೂ ಹೋಯ್ತಲ್ಲ ಟೈಲ್ಸ್ ಯೂಸ್ ಮಾಡ್ತೀವಿ ಮತ್ತು ಕಿಚನ್ ವಾಲು ಮತ್ತು ಬಾತ್ರೂಮ್ ವಾಲಿಗೆ. ಸೊ ನೀವು ವಿಟ್ರಿಫೈಡ್ ಟೈಲ್ಸಿಗೆ ಹೋದರೆ ಅರೌಂಡ್ 65,000 ರೂಪಾಯಿಂದ 70,000 ರೂಪಾಯಿ ತನಕ ಆಗುತ್ತೆ. ನೀವು ಗ್ರಾನೈಟಿಗೆ ಹೋದರೆ ಅರೌಂಡ್ 1,00,000 ರೂಪಾಯಿ ತನಕ ನಿಮಗೆ ಕಾಸ್ಟ್ ಆಗುತ್ತೆ 1000 ಸ್ಕ್ವೇರ್ ಫೀಟ್ ಮನೆಗೆ. ಈಗ ಪೇಂಟನ್ನು ನೋಡೋಣ 1000 ಸ್ಕ್ವೇರ್ ಫೀಟಿಗೆ ಎಷ್ಟಾಗುತ್ತೆ ಅಂತ. ನೀವು ರೆಗ್ಯುಲರ್ ಪೇಂಟ್ ಮಾಡಿಸ್ತೀರಾ ಅಂದರೆ ಲೈಕ್ ನಿಮಗೆ ಕ್ಲಾಡಿಂಗ್ಸ್ ಆಗಲಿ, ವುಡನ್ ಪೇಂಟ್ ಆಗಲಿ, ಆಮೇಲೆ ರಾಯಲ್ ಪ್ಲೇ ಇಂಥವೆಲ್ಲ ಬಿಟ್ಟು ನಾರ್ಮಲ್ ನೀವು ಪೇಂಟ್ ಮಾಡಿಸ್ತೀರಾ ಅಂದರೆ ಅರೌಂಡ್ ನಿಮಗೆ 70,000ದಿಂದ 80,000 ರೂಪಾಯಿ ತನಕ ನಿಮಗೆ ಪೇಂಟ್ ಮೆಟೀರಿಯಲ್ ಕಾಸ್ಟ್ ಬರುತ್ತೆ 1000 ಸ್ಕ್ವೇರ್ ಫೀಟ್ ಮನೆಗೆ. ಸೊ ಇದರೊಳಗೆ ನಾವು ಲೇಬರ್ ಕಾಸ್ಟನ್ನು ಇನ್ಕ್ಲೂಡಿಂಗ್ ಮಾಡಿಲ್ಲ. ಲೇಬರ್ ಕಾಸ್ಟು ಎಲ್ಲವೂ ನಾವು ಈಗ ನೆಕ್ಸ್ಟು ಅಂದರೆ ಮುಂದೆ ಈಗ ತೋರಿಸ್ತೀವಿ ಎಷ್ಟೆಷ್ಟಾಗುತ್ತೆ. ಪೇಂಟು, ಎಲೆಕ್ಟ್ರಿಕಲ್ಲು, ಪ್ಲಂಬರು, ಸಿವಿಲ್ ವರ್ಕು ಎಲ್ಲ ನಾವು ಈಗ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀವಿ. ಈಗ ನಾವು ಡೋರು ವಿಂಡೋಸನ್ನು ನೋಡಿದರೆ ಡೋರ್ ನಾವು ಮೇನ್ ಡೋರಿಗೆ ಟೀಕುಡ್ ಹಾಕ್ತಾಯಿದ್ದೀವಿ, ಪೂಜಾಗೆ ಟೀಕುಡ್ ಹಾಕಿದರೆ ಆಮೇಲೆ ರೆಗ್ಯುಲರು ನೀಮುಡ್ಡು ಫ್ರೇಮಿಗೆ ಒಳಗೆ ಬೆಡ್ರೂಮ್ಸಿಗೆ ಆಮೇಲೆ ರೆಡಿಮೇಡ್ ಹಾರ್ಡ್ವುಡ್ ಡೋರ್ಸ್ ಹಾಕಿದರೆ ನೀವು ಒಂದು 1000 ಸ್ಕ್ವೇರ್ ಫೀಟ್ ಮನೆಗೆ. ಸೊ ಇಲ್ಲಿ ಅರೌಂಡ್ ನಿಮಗೆ 65ರಿಂದ 70,000 ರೂಪಾಯಿ ತನಕ ನಿಮಗೆ ಖರ್ಚು ಬರುತ್ತೆ ಡೋರ್ಸಿಗೆ. ಸೊ ಇದರೊಳಗೆ ನಾವು ಇನ್ನೂ ವಿಂಡೋಸ್ ಇನ್ಕ್ಲೂಡಿಂಗ್ ಮಾಡಿಲ್ಲ. ವಿಂಡೋಸ್ ನಾವು ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇಲ್ಲಿ ಡೋರ್ಸಿಗೆ ಅರೌಂಡ್ ನಿಮಗೆ 70,000 ರೂಪಾಯಿ ನಿಮಗೆ ಖರ್ಚು ಬರುತ್ತೆ. ಈಗ ವಿಂಡೋಸ್ ನಾವು ನೋಡಿದರೆ ಅಲ್ಯೂಮಿನಿಯಂ ವಿಂಡೋಸ್ ನಿಮಗೆ ಅರೌಂಡ್ 35ರಿಂದ 40,000 ರೂಪಾಯಿ ತನಕ ಖರ್ಚು ಬರುತ್ತೆ. ನೀವು ವುಡನ್ ವಿಂಡೋಸ್ ಹೋದರೆ ನೀಮುಡ್ಡಿಗೆ ಅರೌಂಡ್ ನಿಮಗೆ ಒಂದು 50ರಿಂದ 55,000 ರೂಪಾಯಿ ನಿಮಗೆ ವುಡ್ ವಿಂಡೋಸ್ ಖರ್ಚು ಬರುತ್ತೆ. ಸೊ ನೀವು ಯಾವ್ದು ಕನ್ಸಿಡರ್ ಮಾಡ್ತೀರಾ ಅದಕ್ಕೆ ನೀವು ಹೋಗ್ಬೋದು. ಈಗ ನಾವು ಸಿವಿಲ್ ಲೇಬರ್ ವರ್ಕ್ ಕಾಸ್ಟ್ ನೋಡೋಣ. ಸಿವಿಲ್ ಲೇಬರ್ ವರ್ಕ್ ಕಾಸ್ಟಲ್ಲಿ ನಿಮಗೆ 1000 ಸ್ಕ್ವೇರ್ ಫೀಟಿಗೆ ಚದರದಲ್ಲಿ ನಾವು ಲೆಕ್ಕ ಮಾಡಿದರೆ ನಾವು ಅರೌಂಡು 30,000 ರೂಪಾಯಿಂದ 32,000 ರೂಪಾಯಿ ತನಕ ಕೊಡ್ತಾ ಇದ್ದೀವಿ ಡಿಪೆಂಡ್ ಅಪಾನ್ ವರ್ಕು. ಸೊ ನಾವು 30,000 ರೂಪಾಯಿ ಚದರ ಕನ್ಸಿಡರ್ ಮಾಡಿದರೆ
ಲೇಬರಿಗೆ ಇದರೊಳಗೆ ನಿಮಗೆ ಇನ್ಕ್ಲೂಡಿಂಗ್ ಪ್ಲಾಸ್ಟ್ರಿಂಗು, ಬ್ರಿಕ್ ವರ್ಕು, ಫೌಂಡೇಶನ್ ವರ್ಕು, ಆಮೇಲೆ ಟೋಟಲ್ ಸಿವಿಲ್ ವರ್ಕು ಫಿನಿಷಿಂಗ್ ಮಾಡೋಕ್ಕೆ ಅರೌಂಡ್ ಇದರೊಳಗೆ ಸೆಂಟ್ರಿಂಗು ಬಂತು, ಬಾರ್ ಬೈಂಡಿಂಗು ಬಂತು. ಸೊ 30,000 ರೂಪಾಯಿ ನಾವು ಕನ್ಸಿಡರ್ ಮಾಡಿದರೆ ನಿಮಗೆ 3 ಲಕ್ಷ ರೂಪಾಯಿ ಇದು ಚಾರ್ಜ್ ಆಗುತ್ತೆ 1000 ಸ್ಕ್ವೇರ್ ಫೀಟಿಗೆ. ಇಲ್ಲಿ ನಾವು ಸೆಂಟ್ರಿಂಗಲ್ಲಿ ಹಾಫ್ ಡಿವೈಡ್ ಮಾಡ್ತೀವಿ. ಸೊ ಅರ್ಧ ಐತಲ್ಲ ಓನರ್ ಕೊಡ್ತಾರೆ, ಅರ್ಧ ಮೇಸ್ತ್ರಿ ಕೊಡ್ತಾರೆ. ಸೊ ಆ ಥರ ನಾವು ಇಲ್ಲಿ ಮಾಡ್ತೀವಿ ಪ್ಲೈವುಡ್ ಸೆಂಟ್ರಿಂಗ್ ಮಾಡಿದರೆ. ಆಮೇಲೆ ಮಣ್ಣು ಸೆಂಟ್ರಿಂಗ್ ಮಾಡಿದರೆ ಎಲ್ಲ ಮೇಸ್ತ್ರಿನೇ ಮಾಡ್ತಾರೆ. ಸೊ ನಾವು ಇಲ್ಲಿ ಇನ್ಕ್ಲೂಡಿಂಗ್ ಮಾಡ್ತಾ ಇದ್ದೀವಿ 30,000 ರೂಪಾಯಿ ಪರ್ ಚದರ ಲೆಕ್ಕ ಮಾಡಿದರೆ 1000 ಸ್ಕ್ವೇರ್ ಫೀಟಿಗೆ 10 ಚದರಕ್ಕೆ 3 ಲಕ್ಷ ರೂಪಾಯಿ ಇಲ್ಲಿ ಸಿವಿಲ್ ಲೇಬರ್ ಕಾಸ್ಟ್ ಆಗುತ್ತೆ. ಈಗ ನಾವು ಎಲೆಕ್ಟ್ರಿಕಲ್ ಲೇಬರ್ ಕಾಸ್ಟು, ಪ್ಲಂಬರ್ ಲೇಬರ್ ಕಾಸ್ಟು, ಆಮೇಲೆ ಟೈಲ್ ಲೇಬರ್ ಕಾಸ್ಟು, ಪೇಂಟ್ ಲೇಬರ್ ಕಾಸ್ಟು ಎಲ್ಲ ನಾವು ಈಗ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತೋರಿಸ್ತೀವಿ. ಆಮೇಲೆ ಟೋಟಲ್ ಕಾಸ್ಟು ಎಲ್ಲ ಮನೆಗೆ ಎಷ್ಟಾಗ್ತಾ ಇದೆ ಚದರ ಲೆಕ್ಕಕ್ಕೆ ಅದನ್ನು ನಾವು ಈಗ ನಿಮಗೆ ಟೋಟಲ್ ಮಾಡಿ ತೋರಿಸ್ತೀವಿ. ಈಗ ಪ್ಲಂಬಿಂಗ್ ಲೇಬರ್ ಕಾಸ್ಟ್ ನೋಡಬೇಕಂದ್ರೆ ಒಂದು ಟಾಯ್ಲೆಟ್ ಲೆಕ್ಕ ನಿಮಗೆ ಅರೌಂಡು 10,000 ರಿಂದ 12,000 ರೂಪಾಯಿ ಇರುತ್ತೆ, ಇಲ್ಲಾಂದರೆ 8,000 ರೂಪಾಯಿನೂ ತೊಗೊತಾರೆ. ಸೊ ಒಂದು 1000 ಸ್ಕ್ವೇರ್ ಫೀಟಲ್ಲಿ ಒಂದು 2 ಟಾಯ್ಲೆಟ್ ಇದೆ ಅಂದರೆ ಒಂದು ನಿಮಗೆ 20,000 ರಿಂದ 24,000 ರೂಪಾಯಿ ತನಕ ನಿಮಗೆ ಪ್ಲಂಬಿಂಗು ಲೇಬರ್ ಕಾಸ್ಟ್ ಚಾರ್ಜಸ್ ಆಗುತ್ತೆ. ಎಲೆಕ್ಟ್ರಿಕಲ್ ಲೇಬರ್ ಕಾಸ್ಟ್ ನೋಡಬೇಕಾದ್ರೆ ನಿಮಗೆ ಅರೌಂಡು 1 ಚದರಕ್ಕೆ 2,000 ರೂಪಾಯಿಂದ 2,500 ರೂಪಾಯಿ ಇರುತ್ತೆ ನಿಮಗೆ ಇಂಟೀರಿಯರು ಮತ್ತು POP ಇದು ಬಿಟ್ಟು. ಈಗ 2,500 ರೂಪಾಯಿ ನೀವು 1 ಚದರಕ್ಕೆ ಲೆಕ್ಕ ಹಾಕಿದರೆ 1000 ಸ್ಕ್ವೇರ್ ಫೀಟಿಗೆ ಎಲೆಕ್ಟ್ರಿಕಲ್ ಲೇಬರ್ ಕಾಸ್ಟು 25,000 ರೂಪಾಯಿ ಆಗುತ್ತೆ. ಈಗ ಟೈಲ್ಸ್ ಲೇಬರ್ ಕಾಸ್ಟ್ ನೋಡೋಣ. ಟೈಲ್ಸ್ ಲೇಬರ್ ಕಾಸ್ಟ್ ನಿಮಗೆ ಅರೌಂಡು ವಿಟ್ರಿಫೈಡ್ ಟೈಲ್ಸು, ಗ್ರ್ಯಾನೈಟು, ಶೆಲ್ಫು ಮತ್ತು ಕಿಚನ್ ಪ್ಲ್ಯಾಟ್ಫಾರಮು ಎಲ್ಲ ಸೇರಿದರೆ ನಿಮಗೆ 1000 ಸ್ಕ್ವೇರ್ ಫೀಟಿಗೆ ಅರೌಂಡು 55,000 ರಿಂದ 60,000 ರೂಪಾಯಿ ತನಕ ನಿಮಗೆ ಇಲ್ಲಿ ಲೇಬರ್ ಚಾರ್ಜಸ್ ಆಗುತ್ತೆ. ಈಗ ನಾವು ಪೇಂಟಿಂದು ಲೇಬರ್ ಕಾಸ್ಟ್ ನೋಡಿದರೆ 1 ಚದರಕ್ಕೆ 3,000 ರೂಪಾಯಿಂದ 3,500 ರೂಪಾಯಿ ತನಕ ತೊಗೊತಾ ಇದ್ದಾರೆ ರೆಗ್ಯುಲರ್ ವರ್ಕಿಗೆ. ನೀವು ಮತ್ತು ಡಿಸೈನ್ ವರ್ಕ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ರೆಗ್ಯುಲರ್ ವರ್ಕಿಗೆ ಒಂದು 3,500 ರೂಪಾಯಿ ನೀವು ಕನ್ಸಿಡರ್ ಮಾಡಿದರೆ ಚದರಕ್ಕೆ, ಸೊ 35,000 ರೂಪಾಯಿ ನಿಮಗೆ ಬರೀ ಲೇಬರ್ ಕಾಸ್ಟ್ ಆಗುತ್ತೆ 1000 ಸ್ಕ್ವೇರ್ ಫೀಟು ಮನೆಗೆ. ಈಗ ನೋಡೋಣ ಗೇಟು, ವಿಂಡೋ ಫ್ರೇಮು, ಆಮೇಲೆ ರೇಲಿಂಗ್ಸು, ಟ್ಯಾಂಕ್ ಕವರು ಇದೆಲ್ಲ ನೀವು ಯೂಸ್ ಮಾಡಬೇಕಾಗುತ್ತೆ MS ಇಂದು. ಆಮೇಲೆ ನೀವು SS ಇಂದ ಯೂಸ್ ಮಾಡ್ತಾರೆ ಅಂದರೆ ಇನ್ನೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ MS ಇಂದ ನಾವು ಯೂಸ್ ಮಾಡ್ತೀವಂದರೆ ಬೇಸಿಕ್ಕಾಗಿ ನಿಮಗೆ ಅರೌಂಡು 600 kg ಐತಲ್ಲ MS ಸ್ಟೀಲ್ ಬೇಕಾಗುತ್ತೆ. ಸೊ ಇದಕ್ಕೆ ನಿಮಗೆ ಅರೌಂಡು 110 ರೂಪೀಸ್ 110 ರೂಪಾಯಿ ಪರ್ ಕೆಜಿಗೆ ನಾವು ಲೆಕ್ಕ ಮಾಡಿದರೆ ನಿಮಗೆ 66,000 ರೂಪಾಯಿ 600 kgಗೆ ಆಗುತ್ತೆ. ಸೊ ಇದರೊಳಗೆ ಟ್ಯಾಂಕ್ ಕವರು, ವಿಂಡೋ ಫ್ರೇಮು, ಗೇಟು, ಆಮೇಲೆ ರೈಲಿಂಗ್ಸ್ ಎಲ್ಲ ಕವರ್ ಆಗುತ್ತೆ. ಈಗ ಕಂಪ್ಲೀಟ್ ವಿಡಿಯೋ ನೋಡಿದ್ದೀರಾ ವಿತ್ ಪ್ರಾಕ್ಟಿಕಲ್ಲು. ಸೊ ಈಗ ಟೋಟಲ್ ಆಗಿದೆ ಅರೌಂಡು 1,80,000 ರೂಪಾಯಿ ಒಂದು ಚದರಕ್ಕಾಗಿದೆ. ಅಂದರೆ ನಿಮಗೆ 1000 ಸ್ಕ್ವೇರ್ ಫೀಟಿಗೆ 18 ಲಕ್ಷ ರೂಪಾಯಿ ಚಾರ್ಜ್ ಆಗ್ತಾ ಇದೆ. ಸೊ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದು 18 ಲಕ್ಷ ರೂಪಾಯಿ ಆಗ್ತಾಯಿದೆ. ಇದರೊಳಗೆ ನಾವು ಪ್ರಾಪರ್ಟಿಯನ್ನು ಆ್ಯಡ್ ಮಾಡಿಲ್ಲ, ಅಂದರೆ ನೀವು ಸೈಟ್ ಪರ್ಚೇಸ್ ಮಾಡ್ತಿರಲ್ಲ ಅದು ಆ್ಯಡ್ ಮಾಡಿಲ್ಲ, ನಾವು ಬೋರ್ವೆಲ್ ಆ್ಯಡ್ ಮಾಡಿಲ್ಲ, ವಾಟ್ರನ್ನು ಆ್ಯಡ್ ಮಾಡಿಲ್ಲ, ಟೆಂಪರರಿ ಮೀಟ್ರ್ ಆ್ಯಡ್ ಮಾಡಿಲ್ಲ, ವಾಚ್ಮೆನ್ ಆ್ಯಡ್ ಮಾಡಿಲ್ಲ, ಆಮೇಲೆ ಕ್ಯೂರಿಂಗ್ ಮಾಡ್ತಾರಲ್ಲ ಅದು ಆ್ಯಡ್ ಮಾಡಿಲ್ಲ. ಸೊ ಇಷ್ಟೆಲ್ಲ ಬಿಟ್ಟು 18 ಲಕ್ಷ ರೂಪಾಯಿ ಆಗಿದೆ. ಸೊ ಇದು ನೀವು ಕನ್ಸಿಡರ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತೀರಂದರೆ ನಿಮಗೆ ಅರೌಂಡು 2 ಲಕ್ಷ ರೂಪಾಯಿ ಪರ್ ಚದರ ಬಿದ್ದೆ ಬೀಳುತ್ತೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿದರೆ 2 ಲಕ್ಷ ರೂಪಾಯಿ ಚದರಕ್ಕಾಗುತ್ತೆ. ಸೊ 1000 ಸ್ಕ್ವೇರ್ ಫೀಟಿಗೆ ನಿಮಗೆ ಅರೌಂಡು 20 ಲಕ್ಷ ರೂಪಾಯಿ ಆಗುತ್ತೆ. ಸೊ ಈ ಥರ ನೀವು ಟೋಟಲ್ ಅಮೌಂಟನ್ನು ಇಟ್ಕೊಂಡು ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡಬಹುದು. ಆದ್ರೂ ವಿಲೇಜ್ ಏರಿಯಾದಲ್ಲಿ, ಸಿಟಿ ಏರಿಯಾದಲ್ಲಿ ಅಮೌಂಟು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಫಾರ್ ಸೇಫ್ಟಿ ಪರ್ಪಸ್ 10% ಎಕ್ಸ್ಟ್ರಾನೇ ಇಟ್ಕೊಂಡು ನೀವು ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿ. ಯಾಕಂದರೆ ಇನ್ ಬಿಟ್ವೀನು ಕನ್ಸ್ಟ್ರಕ್ಷನ್ ನಿಲ್ಲಬಾರ್ದು. ಸೊ ನಿಮಗೆ ಏನಾರ ಇದ್ರಾಗ ಡೌಟ್ ಇದ್ದರೆ, ಏನಾರ ತಿಳಿಬೇಕಂದ್ರೆ ನೀವು ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಆಗಲಿ, ಆಮೇಲೆ ಪ್ಲ್ಯಾನಿಂಗು, ಡಿಸೈನಿಂಗ್ ಕೊಡಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಏನಾರ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು.